ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 17, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಸೌತ್ ಸೀಟ್ ಶೇರ್ ವೋಂಟ್ ಬಿ ಕಟ್, ಸೇ PM ಆ್ಯಂಡ್ ಶಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂಥ ಒಂದು ಡಿಬೇಟನ್ನು ನಾವು ನೋಡಿದಾಗ ಯಾವ ರೀತಿಯಾಗಿ ಸ್ಟೇಟ್ಸ್ಗಳಿಗೆ ಅಲೋಕೇಶನ್ ಸಿಗ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಒಂದು ಅಶ್ಯೂರೆನ್ಸನ್ನು ಕೊಡ್ತಾ ಇದೆ ಅಂತ. ಎಲ್ಲ ಸ್ಟೇಟ್ಸ್ಗಳಿಗೂ ಸೀಟ್ಸ್ಗಳನ್ನು ಅಲೋಕೇಟ್ ಮಾಡುವಂಥ ಹಂತದಲ್ಲಿ 50% ಎನ್ಹಾನ್ಸ್ ಆಗುತ್ತೆ. ಈ ಮೊದಲು ಎಷ್ಟು ಶೇರನ್ನು ಹೊಂದಿರ್ತಾರಲ್ಲ, ಸೊ ನಿಯರೆಸ್ಟ್ ಶೇರನ್ನು ಅವರು ತೆಗೆದುಕೊಳ್ಳಲಿದ್ದಾರೆ. ಕರ್ನಾಟಕದ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಪ್ರಸ್ತುತವಾಗಿ 28 ಸೀಟ್ಸ್ಗಳನ್ನು ಲೋಕಸಭೆಗೆ ನಾವು ಕಾಣ್ತಾ ಇದ್ದೇವೆ. 543 ಸೀಟ್ಸ್ ನಡೆಯಲ್ಲಿ 28 ಸೀಟ್ಸ್ಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ 5.15% ಶೇರನ್ನು ಗಮನಿಸಬಹುದು. 50% ಸೀಟ್ಸ್ಗಳನ್ನು ಎನ್ಹಾನ್ಸ್ ಮಾಡಿರ್ತಕ್ಕಂಥ ಹಂತದಲ್ಲಿ 816 ಸೀಟ್ಸ್ಗಳಿಗೆ ಅಂತಲೇ ನಾವು ಕಂಪೇರ್ ಮಾಡಿದಾಗ 42 ಸೀಟ್ಸ್ಗಳನ್ನು ಕರ್ನಾಟಕಕ್ಕೆ ಕೊಡಲಾಗುತ್ತೆ. ಈ ಒಂದು ಹಂತದಲ್ಲಿ 5.14% ಶೇರ್ ಸಿಗಲಿದೆ. ಈ ಮೊದಲು 5.15 ಇದೆ, ಇವಾಗ 5.14 ಶೇರನ್ನು ನಾವು ತೆಗೆದುಕೊಳ್ಬಹುದು. ಸೊ ಇದೇ ರೀತಿಯಾಗಿ ಸೌತಲ್ಲಿರುವಂಥ ಎಲ್ಲ ಸ್ಟೇಟ್ಸ್ಗಳನ್ನು ಗಮನಿಸಿದಾಗ ಟೋಟಲ್ ಆಗಿ 129 ಸೀಟ್ಸ್ಗಳನ್ನು ಅಲೋಕೇಟ್ ಮಾಡಲಾಗಿರುತ್ತೆ 543 ಸೀಟ್ಸ್ ನಡಿನಲ್ಲಿ. ಹಾಗಾಗಿ 23.76% ಶೇರ್ ಇತ್ತು. ಇವಾಗ ಪ್ರಸ್ತುತವಾಗಿ 50% ಇನ್ಕ್ರೀಸ್ ಮಾಡಿರ್ತಕ್ಕಂಥ ಹಂತದಲ್ಲಿ 195 ಸೀಟ್ಸ್ಗಳನ್ನು ಅಲೋಕೇಟ್ ಮಾಡ್ತಾರೆ. ಸೊ ಹಾಗಾಗಿ 23.87% ಶೇರನ್ನು ಹೊಂದಲಿದ್ದಾರೆ ಅನ್ನುವಂಥದ್ದು ಸೌತ್ ಸ್ಟೇಟ್ಸ್ಗಳಲ್ಲಿ ಇರುವಂಥ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಅನ್ಫೇರ್ ಆಗಿ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಇಲ್ಲ, ಸರಿಯಾದಂತಹ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಸ್ಟೇಟ್ಸ್ಗಳಿಗೆ ಸಿಗ್ತಾ ಇರುವಂಥ ಒಂದು ಶೇರನ್ನು ನಾವು ನೋಡಿದಾಗ ಡಿಲಿಮಿಟೇಷನ್ ಕಮಿಷನ್ ಇದರ ಆಧಾರದ ಮೇಲೆ ಬೌಂಡ್ರೀಸ್ಗಳನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ. ಸೊ ಸೌತ್ ಸ್ಟೇಟ್ಸ್ಗಳು ಪಾಪ್ಯುಲೇಷನ್ ಕಂಟ್ರೋಲ್ನ ಮಾಡಿರ್ತಕ್ಕಂಥ ಹಂತದಲ್ಲಿ ಅವ್ರಿಗೆ ಸರಿಯಾದಂಥ ಶೇರ್ ಸಿಗೋದಿಲ್ಲ ಅನ್ನುವಂಥ ಒಂದು ಕನ್ಸರ್ನ್ ಆಗಿರ್ಬೋದು. ನಾರ್ತ್ಗೆ ಹೆಚ್ಚು ಒಂದು ಸೀಟ್ಗಳಿಗೆ ಏನಾಗುತ್ತೆ ಅನ್ನುವಂಥ ಒಂದು ಕನ್ಸರ್ನ್ಗೆ ಸರ್ಕಾರ ರೆಸ್ಪಾನ್ಸನ್ನು ಕೊಟ್ಟಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡಿನಲ್ಲಿ ಬಿಲ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 131ನೇ ಬಿಲ್ಲನ್ನು ನಾವು ನೋಡಿದಾಗ ಈ ಒಂದು ಅಮೆಂಡ್ಮೆಂಟ್ ಬಿಲ್ ನಡಿನಲ್ಲಿ 33% ಮಹಿಳೆಯರಿಗೆ ಕೊಡ್ತಾ ಇದ್ದಾರಲ್ಲ ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡಿನಲ್ಲಿ, ಅವ್ರಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾಯ್ದೆಯನ್ನು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಬಿಲ್ 2026 2011ರ ಒಂದು ಜನಗಣತಿಯನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಮುಂಬರುವಂಥ ಎಲೆಕ್ಷನ್ನಲ್ಲಿ ಇವರಿಗೆ ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಅಂತಲೇ ಗಮನಿಸಬಹುದು. ಹಾಗೆ ಡಿಲಿಮಿಟೇಷನ್ ಬಿಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂನ್ಸೀಸ್ಗಳನ್ನು ರೀಡ್ರಾ ಮಾಡ್ತಾರೆ ಅನ್ನುವಂಥದ್ದಾಗಿರ್ಬೋದು. ಆ್ಯಂಡ್ ಯೂನಿಯನ್ ಟೆರಿಟರಿ ಲಾಸ್ ಅಮೆಂಡ್ಮೆಂಟ್ ಅಂತಲೂ ಸಹ ಕಾಣ್ತಾ ಇದ್ದಾವೆ. ಈ ಒಂದು ಬಿಲ್ ನಡಿಯಲ್ಲಿ ಯೂನಿಯನ್ ಟೆರಿಟರೀಸ್ಗಳಿಗೆ ಒಂದು ಎಕ್ಸ್ಟೆನ್ಷನ್ ಮಾಡ್ತಾರೆ ರಿಸರ್ವೇಷನನ್ನು. ಈ ಒಂದು ಹಂತದಲ್ಲಿ ಸಹ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೆಲ್ಲಿ ಆಗಿರ್ಬೋದು, ಪುದುಚೇರಿ ಹಾಗೂ ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂತೆ ಒಂದು ರಿಸರ್ವೇಷನನ್ನು ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರಸ್ತುತವಾಗಿ ನ್ಯೂಸಲ್ಲಿರುವಂತಹ ಈ ಒಂದು ಬಿಲ್ಗಳು. ಮೊದಲು ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟ್ಗಳು ಯಾವ ರೀತಿಯಾಗಿದೆ ಅನ್ನೋದು ಸಹ ನೀವು ನೆನಪಿಟ್ಕೊಳ್ಬೇಕು. ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಿದೆ. 42nd ಅಮೆಂಡ್ಮೆಂಟ್ ಆ್ಯಕ್ಟ್, ಸೊ ಇದರಡಿನಲ್ಲಿ 1976 ಅಲ್ವಾ, ಸೊ ಇದರಡಿನಲ್ಲೂ ಸಹ ಲೋಕಸಭೆಗೆ ಕೊಡ್ತಾ ಇರುವಂತಹ ಒಂದು ಸೀಟ್ ಅಲೋಕೇಶನ್ಸನ್ನು ಫ್ರೀಸ್ ಮಾಡಿರುವಂಥದ್ದಾಗಲಿ, ಹಾಗೂ ಅಗೇನ್ 84th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ 2001ರಲ್ಲಿ ಒಂದು ಎಕ್ಸ್ಟೆನ್ಷನನ್ನು ಮಾಡ್ತಾರೆ ಟಿಲ್ 2026. ಇವಾಗ ಕಂಪ್ಲೀಟ್ ಆಗಿ ಈ ಒಂದು ಎಕ್ಸ್ಟೆನ್ಷನ್ ಮುಗಿದಿದೆ. ಹಾಗಾಗಿ ಮತ್ತೆ ಒಂದು ಸೀಟ್ಸ್ನಲ್ಲಿ ವೇರಿಯೇಷನ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಸೊ ಇಲ್ಲಿ ಒಂದು ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾರೆ, ಅದರ ಆಧಾರದ ಮೇಲೆ ಒಂದು ಅಪ್ಡೇಷನ್ ಆಗಿ ಕನೆಕ್ಟ್ ಮಾಡುವಂಥದ್ದು. ಸೊ ಅಪೋಸಿಷನ್ ಪಾರ್ಟಿಯವರು ಸಹ ಇದಕ್ಕೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫೆಡರಲ್ ಬ್ಯಾಲೆನ್ಸನ್ನು ಇದು ಡಿಸ್ಟಾರ್ಟ್ ಮಾಡ್ತಾ ಇದೆ, ಪೊಲಿಟಿಕಲ್ ಸೆಂಟ್ರಲೈಸೇಷನ್ ಇದು ತೆಗೆದುಕೊಂಡು ಬರ್ತಾ ಇದೆ ಅನ್ನುವಂಥ ಅಲಿಗೇಷನ್ಸ್ಗಳು, ಆರ್ಗ್ಯುಮೆಂಟ್ಸ್ಗಳು ಇದ್ದೇ ಇದ್ದಾವೆ. ಬಟ್ ಈ ಒಂದು ಬಿಲ್ಗೆ ಸಂಬಂಧಿಸಿದ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ಗಳ ಆಧಾರದ ಮೇಲೂ ಸಹ ಕ್ವಶನ್ಸ್ಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನು ಮುಂದಿನದಾಗಿ ದ ಇನ್ಸ್ಟಿಟ್ಯೂಷನಲೈಸ್ಡ್ ಸ್ಲಗಿಶ್ನೆಸ್ ಆಫ್ ದ ಲೀಗಲ್ ಸಿಸ್ಟಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಮ್ಮ ಜುಡಿಷಿಯರಿ ಸಿಸ್ಟಮಲ್ಲಿ ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ನಮ್ಮ ಒಂದು ಲೀಗಲ್ ಸಿಸ್ಟಮನ್ನು ನೋಡಿದಾಗ ತುಂಬ ಸ್ಲೋ ಇದೆ ಅನ್ನುವಂಥದ್ದಾಗಿರ್ಬೋದು. ಎಕ್ಸೆಸಬಿಲಿಟಿಯನ್ನು ತೋರಿಸ್ತಾ ಇದೆ, ಎಕ್ಸ್ಕ್ಲೂಷನರಿ ಕಂಡೀಷನ್ಸನ್ನು ತೋರಿಸ್ತಾ ಇದೆ ಅಂತ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್, ಇದೊಂದು ಡೈಲಿ ರಿಯಾಲಿಟಿ ಆಗಿದೆ ಅನ್ನುವಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಸಿಸ್ಟಮೆಟಿಕಲಿ ಯಾವ ರೀತಿ ಅಂತ ಪ್ರಾಬ್ಲಮ್ಸ್ಗಳು ಇದ್ದಾವೆ, ಯಾವ ರೀತಿ ಅಂತ ರಿಫಾರ್ಮ್ಸ್ಗಳನ್ನು ತರಬೇಕು ಅನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಮೇಜರ್ ಪ್ರಾಬ್ಲಮನ್ನು ನೋಡೋದಾದರೆ ಸಾಕಷ್ಟು ಪೆಂಡಿಂಗ್ ಕೇಸಸ್ಗಳನ್ನು ಕಾಣ್ತೇವೆ. ಹ್ಯೂಜ್ ಪೆಂಡೆನ್ಸಿಯನ್ನು
ಗಮನ ಹರಿಸ್ಬೋದು. ನಿಯರ್ಲಿ 5 ಕೋಟಿಗಳಷ್ಟು ಕೇಸ್ಗಳು ಪೆಂಡಿಂಗ್ ಇರೋದನ್ನು ಗಮನ ಹರಿಸ್ತಾ ಇದ್ದಾವೆ. ಸೊ ಈ ಒಂದು ಕೇಸ್ಗಳು ತುಂಬ ಡ್ರ್ಯಾಗ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಇದರಿಂದಾಗಿ ನಾವು ನಮ್ಮ ರಿಸೋರ್ಸಸ್ಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಮನಿ ಲಾಸ್ ಆಗುತ್ತೆ, ಡಿಗ್ನಿಟಿ ಲಾಸ್ ಆಗುತ್ತೆ, ಟೈಮು ಸಹ ಲಾಸ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ಬೋದು. ಸೊ ಈ ಒಂದು ಪ್ರೊಸೆಸ್ ಏನಿದೆಯಲ್ಲ ತುಂಬ ಲೆಂದಿ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಈ ಪ್ರೊಸೆಸ್ಸೇ ಒಂದು ಪನಿಷ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನು ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಪ್ರೊಸೀಜರ್ ಲೆವೆಲಲ್ಲಿ ಒಂದು ಡಿಲೇಯನ್ನು ಕಾಣ್ತಾ ಇದ್ದೇವೆ. ಫ್ರೀಕ್ವೆಂಟ್ ಆಗಿ ಅಡ್ಜಾರ್ನ್ಮೆಂಟನ್ನು ಕೊಡ್ತಾರೆ. ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಪ್ರೊಸೀಜರನ್ನು ಕಾಣ್ತಾ ಇದ್ದೇವೆ. ಕೇಸ್ ಮ್ಯಾನೇಜ್ಮೆಂಟು ಸಹ ತುಂಬ ವೀಕ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಒಂದು ಡಿಲೇ ಸೈಕಲ್ ಇಲ್ಲಿ ಫಿಕ್ಸ್ ಆಗಿದೆ ಅಂತಲೇ ಆಥರ್ ಅವರು ಹೇಳ್ತಾ ಇದ್ದಾರೆ. ಅಗೇನ್ ಅಂಡರ್ ಟ್ರಯಲ್ಗೆ ಸಂಬಂಧಪಟ್ಟಂಥ ಕ್ರೈಸಿಸ್ ಅನ್ನು ನೋಡಿದಾಗ ಯಾವುದೇ ರೀತಿಯಾಗಿ ಕನ್ವಿಕ್ಷನ್ ಆಗಿಲ್ಲ ಅಂದರೂ ಸಹ ಸಾಕಷ್ಟು ಜನರು ತಮ್ಮ ಒಂದು ಟೈಮನ್ನು ಜೈಲಲ್ಲಿ ಕಳೆಯಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ. ಬೇಲ್ ಕೊಡುವಂಥ ಹಂತದಲ್ಲೂ ಸಹ ತುಂಬ ಡಿಲೇ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಇವಾಗ ಜಸ್ಟಿಸ್ ಅಂತ ಬಂದಾಗ ತುಂಬ ಹೈ ಕಾಸ್ಟ್ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಬಿಕಾಸ್ ನಮ್ಮ ಒಂದು ಲೀಗಲ್ ಸಿಸ್ಟಮೇ ಇವಾಗ ಎಕ್ಸ್ಪೆನ್ಸಿವ್ ಆಗಿದೆ ಅಂತ. ಪುವರ್ ಸಿಟಿಜನ್ಸ್ಗಳು ಲಾಯರ್ಸ್ಗಳನ್ನು ಅಫೋರ್ಡ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿರ್ತವೆ. ಲಾಂಗ್ ಲಿಟಿಗೇಷನ್ ಇರೋದ್ರಿಂದ ಸಾಕಷ್ಟು ಜನರು ಈ ಒಂದು ಪ್ರೋಸೆಸ್ನ ಮುಖಾಂತರ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಇದೊಂದು ಲಕ್ಸುರಿ ಗೂಡ್ ಆಗಿದೆ. ಲೀಗಲ್ ಸಿಸ್ಟಮ್ ನಡೆಯಲ್ಲಿ ಇವತ್ತು ನ್ಯಾಯವನ್ನು ನಾವು ಪಡೆದುಕೊಳ್ಬೇಕು ಅನ್ನುವಂಥದ್ದಾದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಒಂದು ಜುಡಿಷರಿ ಸಿಸ್ಟಮಲ್ಲಿ ಓಲ್ಡ್ ಬಾಯ್ಸ್ ಕ್ಲಬ್ಬನ್ನು ಕಾಣ್ತಾ ಇದ್ದೀವಿ. ಅಂದರೆ ರಿಪ್ರೆಸೆಂಟೇಷನ್ ಅಂತ ಬಂದಾಗ ವುಮೆನ್ಗಳ ರಿಪ್ರೆಸೆಂಟೇಷನ್ ಇಲ್ಲಿ ಸರಿಯಾಗಿಲ್ಲ. ಮಾರ್ಜಿನಲೈಸ್ ಕಮ್ಯುನಿಟೀಸ್ಗಳ ರಿಪ್ರೆಸೆಂಟೇಟಿವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಇನ್ಕ್ಲೂಸಿವಿಟಿ ಇಲ್ಲ. ಒಂದು ಸಿಸ್ಟಮ್ ನಡೆಯಲ್ಲಿ ನಾವು ಓಲ್ಡ್ ಬಾಯ್ಸನ್ನು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ಒಂದು ಕ್ವಾಲಿಟಿ ವೈಸ್ ಜಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಟ್ರಸ್ಟ್ ಬೇಸ್ಡ್ ಜಜ್ಮೆಂಟು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಹೈಲೈಟ್ ಮಾಡ್ತಾ ಇರುವಂಥದ್ದು. ಎಕ್ಸೆಸಿಬಿಲಿಟಿ ಅಂತಲೂ ಬಂದಾಗ ಇವಾಗ ಡೆಲ್ಲಿಯಲ್ಲಿ ಮಾತ್ರ ನಾವು ಸುಪ್ರೀಂ ಕೋರ್ಟ್ ಸೆಂಟ್ರಲೈಸ್ಡ್ ಆಗಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇದು ಸಹ ಒಂದು ಲೂಪ್ ಹೋಲ್ ಆಗುತ್ತೆ. ಅದರಲ್ಲೂ ಲಿಟಿಗೇಷನ್ ಅಂತ ಬಂದಾಗ ತುಂಬ ಜನ ಏನು ಮಾಡಬೇಕಾಗುತ್ತೆ, ಲಾಂಗ್ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗಿರುವಂಥ ಸ್ಥಿತಿಗತಿ ಇರೋದ್ರಿಂದ ಸಾಕಷ್ಟು ಜನ ಇವಾಗ ನಮ್ಮ ಒಂದು ನ್ಯಾಯ ವ್ಯವಸ್ಥೆ ಮೆಟ್ಟಿಲನ್ನೇ ಹತ್ತಲಿಕ್ಕೆ ಭಯ ಪಡ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ಬೋದು. ಅಂದರೆ ಈ ಒಂದು ಪ್ರೊಸೆಸ್ ತುಂಬ ಹರ್ಡಲನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹಿಂದೇಟನ್ನು ಹಾಕ್ತಾರೆ. ವೀಕ್ ಆಗಿರುವಂಥ ರೀಜನಲ್ ಎಕ್ಸೆಸಿಬಿಲಿಟಿಯನ್ನು ನಾವು ಕಾಣ್ತಾ ಇರುವಂಥದ್ದು. ಈ ಎಲ್ಲ ಪ್ರಾಬ್ಲಮ್ಗಳನ್ನು ನೋಡಿದಾಗ ಆಥರ್ ಅವರು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಟೈಮ್ ಬೌಂಡ್ ಆಗಿರ್ತಕ್ಕಂಥ ಜಸ್ಟಿಸನ್ನು ಒದಗಿಸಬೇಕು. ಸ್ಟ್ರಿಕ್ಟ್ ಆಗಿ ಒಂದು ಟೈಮ್ ಲೈನನ್ನು ಫಾಲೋ ಮಾಡಬೇಕು. 1 ಅಥವಾ 2 ಇಯರ್ಸ್ ನಡಿಯಲ್ಲಿ ಒಂದು ಟ್ರಯಲನ್ನು ಕೊಡಬೇಕು. ಟ್ರಯಲ್ ಕೊಡುವಂಥ ಹಂತದಲ್ಲಿ ಬೇಲಾದರೂ ಕೊಡ್ಬೋದಲ್ವಾ, ಅಥವಾ ಒಂದು ಪ್ರಾಪರ್ ಆಗಿರುವಂತಹ ಸೊಲ್ಯೂಷನ್ ಆದರೂ ಕೊಡ್ಬೋದು. ಏನಿದೆ ಅವ್ರಿಗೆ ಸಂಬಂಧಪಟ್ಟಂಥ ಪನಿಷ್ಮೆಂಟ್ ಮಾಡಲಿಕ್ಕೆ ಆಗುತ್ತೋ ಅಥವಾ ಇಲ್ವೋ ಅನ್ನುವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಜಸ್ಟಿಸನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೈಮ್ ಬೌಂಡ್ ಆಗಿರುವಂಥ ಜಸ್ಟಿಸ್ ಇಂಪಾರ್ಟೆಂಟ್. ಅಗೇನ್ ಟೆಕ್ನಾಲಜಿಗಳನ್ನು ನಾವು ಬಳಕೆ ಮಾಡ್ಕೋಬೋದಲ್ವಾ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಗಿರ್ತಕ್ಕಂಥ ಕೇಸ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು. ಡಿಜಿಟಲ್ ಫೈಲಿಂಗ್ ಮುಖಾಂತರ ಅಥವಾ ಟ್ರ್ಯಾಕಿಂಗ್ನ ಮುಖಾಂತರ ಆಗಿರ್ಬೋದು. ಹಾಗೂ ಫಿಸಿಕಲ್ ಫೈಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಡಿಪೆಂಡೆನ್ಸಿ ಏನಿರುತ್ತಲ್ಲ ಅದನ್ನೂ ಸಹ ಕಡಿಮೆ ಮಾಡ್ತಾ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೊಲ್ಯೂಷನ್ ಒದಗಿಸ್ತಾ ಇದ್ದಾರೆ. ಹಾಗೆ ನಾವು ಡಿಸೆಂಟ್ರಲೈಸೇಷನ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ರೀಜನಲ್ ಬೆಂಚಸ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಆಗಿರ್ಬೋದು. ವರ್ಚುವಲ್ ಹಿಯರಿಂಗ್ ಅನ್ನು ಪ್ರಿಫರ್ ಮಾಡೋದ್ರ ಮುಖಾಂತರ ಆಗಿರ್ಬೋದು. ಡೆಲ್ಲಿನಲ್ಲಿರುವಂತಹ ಬೆಂಚ್ನ ಮುಖಾಂತರ ಒಂದು ಟ್ರಾವೆಲಿಂಗ್ ಹರ್ಡಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ರೀಜನಲ್ ಲೆವೆಲಲ್ಲಿ ಬೆಂಚಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗೂ ಜುಡಿಷಿಯರಿ ನಡೆಯಲ್ಲಿ ಇನ್ಕ್ಲೂಸಿವ್ನೆಸ್ ಅನ್ನು ನಾವು ತೋರಿಸಬೇಕು. ಯಾವ ರೀತಿಯಾಗಿ ಒಂದು ಜಡ್ಜಸ್ಗಳ ಡೈವರ್ಸಿಟಿಯನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾದ ರಿಪ್ರೆಸೆಂಟೇಷನ್ ನಾವು ಇಂಪ್ರೂವೈಸ್ ಮಾಡ್ತೇವೆ ಅದರ ಆಧಾರದ ಮೇಲೆ ಕ್ವಾಲಿಟಿ ವೈಸ್ ಆಗಿರುವಂಥ ಜಸ್ಟಿಸ್ ಅನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ಬಿಕಾಸ್ ಈ ಒಂದು ಸಿಸ್ಟಮ್ ನಡಿಯಲ್ಲಿ ಎಂಪತಿನೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವನ್ನು ನಾವು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಕ್ವಾಲಿಟಿ ವೈಸ್ ಆಗಿರತಕ್ಕಂತಹ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ಅಫೋರ್ಡೆಬಲ್ ಆಗಿರುವಂತಹ ಜಸ್ಟಿಸ್ ಅನ್ನು ಎನ್ಶೋರ್ ಮಾಡಬೇಕು ಅಂತ ಈ ಒಂದು ಸಿಸ್ಟಮ್ ನಡೆಯಲ್ಲಿ ಲೀಗಲ್ ಏಡ್ ಸಿಸ್ಟಮ್ ಅನ್ನು ತೆಗೆದುಕೊಂಡು ಬರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ರಿಫಾರ್ಮ್ಸ್ ಅನ್ನು ತೆಗೆದುಕೊಂಡು ಬರಬೇಕು. ಲಿಟಿಗೇಷನ್ ಕಾಸ್ಟ್ ಏನಿದೆಯಲ್ಲ ಅದನ್ನು ರೆಡ್ಯೂಸ್ ಮಾಡಬೇಕು. ಇದರಿಂದ ಸಿಟಿಜನ್ ಮೇಲೆ ಆಗ್ತಾ ಇರುವಂಥ ಬರ್ಡನ್ನು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಗೇನ್ ಟ್ರಾನ್ಸ್ಪರೆನ್ಸಿಯನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ, ಅಕೌಂಟಬಿಲಿಟಿಯನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ಸಾಕಷ್ಟು ಕೇಸಸ್ಗಳನ್ನು ರಿಸಾಲ್ವ್ ಮಾಡ್ತಕ್ಕಂಥ ಹಂತದಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡೋದ್ರ ಮುಖಾಂತರ ಇದೊಂದು ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿಯನ್ನು ಸಹ ಎನ್ಶೋರ್ ಮಾಡುತ್ತೆ. ಜಡ್ಜಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿಯೂ ಸಹ ಒಂದು ಕ್ಲಿಯರ್ ಪ್ರೊಸೀಜರನ್ನು ಫಾಲೋ ಮಾಡೋದ್ರ ಮುಖಾಂತರ ಪಾರದರ್ಶಕತೆಯನ್ನು ತರಲಿಕ್ಕೂ ಸಹ ಸಾಧ್ಯತೆ ಇದೆ. ಇವಾಗ ಪ್ರಸ್ತುತವಾಗಿರುವಂಥ ಒಂದು ಲೀಗಲ್ ಕಲ್ಚರ್ ಅಂತ ನೋಡಿದಾಗ ತುಂಬ ಡಿಲೇ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಈ ಒಂದು ಡಿಲೇಯಿಂದ ರೆಸೊಲ್ಯೂಷನ್ ಓರಿಯೆಂಟೆಡ್ ಸಿಸ್ಟಮ್ ಕಡೆ ನಾವು ಮೂವ್ ಆಗಬೇಕಾಗಿದೆ ಅಂತಲೇ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಈ ಒಂದು ಬದಲಾವಣೆ ಕೇವಲ ಆಡಳಿತಾತ್ಮಕವಾಗಿರುವಂಥದ್ದು ಅಷ್ಟೇ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಹಾಗೂ ರೂಲ್ ಆಫ್ ಲಾಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಷನ್ ಅನ್ನು ಮಾಡ್ತಾ ಇದೆ. ಹಾಗಾಗಿ ಜುಡಿಷಿಯಲ್ ರಿಫಾರ್ಮ್ ಅನ್ನು ನ್ಯಾಷನಲ್ ಪ್ರಯಾರಿಟಿಯಾಗಿ ನಾವು ಕನ್ಸಿಡರ್ ಮಾಡಬೇಕು. ಇದರ ಮುಖಾಂತರ ಫಾಸ್ಟ್ ಆಗಿ, ಫೇರ್ ಆಗಿ ಹಾಗೂ ಎಕ್ಸೆಸಿಬಲ್ ಆಗಿರ್ತಕ್ಕಂಥ ಜಸ್ಟಿಸ್ ಅನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಕಾಣಬಹುದು.
ಇನ್ನು ಮುಂದಿನದಾಗಿ ಇಂಡಿಯಾಸ್ ರೂರಲ್ ಮಾಡೆಲ್ಸ್ ಆರ್ ಶೇಪಿಂಗ್ ಡೆವಲಪ್ಮೆಂಟ್ ಡಿಪ್ಲೊಮ್ಯಾಸಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಅಗೇನ್ ಇಂಟರ್ನ್ಯಾಷನಲ್ ರಿಲೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಕನೆಕ್ಟ್ ಮಾಡ್ಬೋದು. ಭಾರತದಲ್ಲಿ ತೆಗೆದುಕೊಂಡು ಬಂದಿರುವಂತಹ ರೂರಲ್ ಮಾಡೆಲ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಸಂಬಂಧಪಟ್ಟಂತೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಸಂಬಂಧಿಸಿದಂತೆ ಇದರ ಒಂದು ಪಾಸಿಟಿವಿಟಿಯನ್ನು ನೋಡಿದಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಇದೊಂದು ಫ್ಲಾಗ್ಶಿಪ್ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ ಅಂತ ಅನಿಸ್ಕೊಳ್ಳುತ್ತೆ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ 2011ರಲ್ಲಿ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದೆ. ರೂರಲ್ ಹೌಸ್ ಹೋಲ್ಡ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಎಂಪವರಿಂಗ್ ಕಂಡೀಷನ್ನ ತೆಗೆದುಕೊಂಡು ಬರಬೇಕು. ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಮುಖಾಂತರ, ಸ್ಕಿಲ್ ಟ್ರೈನಿಂಗ್ನ ಮುಖಾಂತರ ಆಗಿರ್ಬೋದು, ಹಾಗೂ ಫಿನಾನ್ಷಿಯಲ್ ಇನ್ಕ್ಲೂಷನನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಶಸ್ತ್ಯತೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ಯೋಜನೆ ಪಾಪ್ಯುಲಾರಿಟಿಯನ್ನು ಹೊಂದಿದೆ. ನಿಯರ್ಲಿ 100 ಮಿಲಿಯನ್ ಅಷ್ಟು ರೂರಲ್ ಪೀಪಲ್ ಅನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಯೋಜನೆ ಇದಾಗಿದೆ. ಮಹಿಳೆಯರಿಗೆ ಸಂಬಂಧಪಟ್ಟಂತೆನೂ ಸಹ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಫೋಕಸ್ ಮಾಡ್ತಕ್ಕಂಥ ಯೋಜನೆ ಇದಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನವನ್ನು ಹೋಗಲಾಡಿಸ್ಲಿಕ್ಕಂತಾನೆ ಒಂದು ಡಿಮ್ಯಾಂಡ್ ಡ್ರಿವನ್ ಸ್ಟ್ರಾಟಜಿನ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ರೂರಲ್ ಡೆವಲಪ್ಮೆಂಟ್ ಮಾಡೆಲ್ ಅನ್ನು ನಾವು ನೋಡಿದಾಗ ಗ್ಲೋಬಲ್ ಡೆವಲಪ್ಮೆಂಟ್ ಡಿಪ್ಲೊಮ್ಯಾಸಿಯನ್ನು ಯಾವ ರೀತಿಯಾಗಿ ಇದು ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಒಂದು ನಾಲೆಜ್ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಕೋಆಪರೇಷನ್ ಅನ್ನು ಕಾಣ್ಬೋದಲ್ವಾ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ನಡಿಯಲ್ಲಿ ಪಾವರ್ಟಿಯನ್ನು ಎಲಿವೇಟ್ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಯಾವ ರೀತಿಯ ಫೋಕಸ್ ಮಾಡ್ತಾ ಇದ್ದೇವೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ನೋಡಿದ್ವಿ, ಫಿನಾನ್ಷಿಯಲ್ ಇನ್ಕ್ಲೂಷನ್ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಿಯರ್ಲಿ 700 ಅಷ್ಟು ಡಿಸ್ಟ್ರಿಕ್ಟ್ಗಳನ್ನು ಈ ಒಂದು ಯೋಜನೆಯಲ್ಲಿ ಕವರ್ ಮಾಡಿದ್ದಾರೆ. ನಿಯರ್ಲಿ 10+ crore ಅಷ್ಟು ಹೌಸ್ ಹೋಲ್ಡ್ಗಳಿಗೆ ಇದು ರೀಚ್ ಆಗಿದೆ ಅಂತ ಹೇಳ್ಬೋದು. 97 lakh+ crore ಅಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಡೆವಲಪ್ ಮಾಡಿದರೆ 5+ crore ಅಷ್ಟು ಮಹಿಳೆಯರಿಗೆ ಒಂದು ಕ್ರೆಡಿಟ್ ಎಕ್ಸೆಸಿಬಲ್ ಇರುವಂತೆ ಕಾಣ್ತಾ ಇದ್ದೇವೆ. ಇದರಿಂದಾಗಿ ಫೀಮೇಲ್ ಪಾರ್ಟಿಸಿಪೇಷನ್ ಏನಿದೆ ಅದು ಸಹ ಹೆಚ್ಚಾಗ್ತಾ ಇರುವಂತದನ್ನ ಕಾಣಬಹುದು. ಹಾಗಾಗಿ ಈ ಒಂದು ಯೋಜನೆ ಸ್ಟ್ರಾಂಗ್ ಆಗಿರುವಂತಹ ಗ್ರಾಸ್ ರೂಟ್ ಇನ್ಸ್ಟಿಟ್ಯೂಷನಲ್ ಎಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಬರ್ತಾ ಇದೆ. ಈ ಒಂದು ಮಾಡೆಲ್ ಸಕ್ಸಸ್ಫುಲ್ ಆಗಿದೆ ಅಲ್ವಾ. ಇದೊಂದು ವುಮನ್ ಲೆಡ್ ಮಾಡೆಲ್ ಆಗಿದೆ. ಹಾಗಾಗಿ ಒಂದು ಕಲೆಕ್ಟಿವ್ ಎಂಪವರ್ಮೆಂಟ್ ಅನ್ನ ಕಾಣ್ತಾ ಇದ್ದೇವೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಮುಖಾಂತರ ಸೇವಿಂಗ್ ಹ್ಯಾಬಿಟ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಕ್ರೆಡಿಟ್ ಡಿಸಿಪ್ಲಿನ್ ಅನ್ನು ಸಹ ತೆಗೆದುಕೊಂಡು ಬರ್ತಾ ಇದ್ದೇವೆ. ಸೋಷಿಯಲ್ ಕ್ಯಾಪಿಟಲ್ ಅನ್ನು ಸಹ ಇಲ್ಲಿ ಡೆವಲಪ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು. ಇನ್ಸ್ಟಿಟ್ಯೂಷನ್ ಲೆವೆಲ್ ಇರುವಂತಹ ಆರ್ಕಿಟೆಕ್ಚರ್ ಅನ್ನು ನೋಡೋದಾದ್ರೆ ಮಲ್ಟಿ ಲೆವೆಲ್ ಸ್ಟ್ರಕ್ಚರ್ನ ಕಾಣಬಹುದು. ವಿಲೇಜ್ ಲೆವೆಲ್ ಅಲ್ಲಿ, ಕ್ಲಸ್ಟರ್ ಲೆವೆಲ್ ಅಲ್ಲಿ ಹಾಗೂ ಬ್ಲಾಕ್ ಲೆವೆಲ್ ಅಲ್ಲಿ ಅಗೇನ್ ಕಮ್ಯುನಿಟಿ ಬೇಸ್ಡ್ ಆಗಿರುವಂತಹ ಕ್ಯಾಡರ್ಸ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಲಾಸ್ಟ್ ಮೈಲ್ ಡೆಲಿವರಿನೂ ಸಹ ಎನ್ಶೋರ್ ಮಾಡ್ತಾ ಇದೆ. ಎಲ್ಲರಿಗೂ ಸಹ ಒಂದು ಸರ್ವಿಸ್ ಎಕ್ಸೆಸಿಬಲ್ ಇರುವಂತೆ ಇದೊಂದು ಲೋ ಕಾಸ್ಟ್ ಸ್ಕೇಲೆಬಲ್ ಮಾಡೆಲ್ ಆಗಿದೆ. ಕಮ್ಯುನಿಟಿ ಮೊಬಿಲೈಸೇಷನ್ ಸಹ ಚೆನ್ನಾಗಿ ಆಗ್ತಾ ಇದೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೂಡ ಆಗ್ತಾ ಇದೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನು ನಾವು ಎನ್ಶೋರ್ ಮಾಡ್ತಾ ಇದ್ದೇವೆ. ಬ್ಯಾಂಕ್ ಲಿಂಕೇಜ್ ಸಿಸ್ಟಮ್ ಅನ್ನ ಇಲ್ಲಿ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಫಾರ್ಮಲ್ ಎಕನಾಮಿಗೂ ಸಹ ಇದು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲ್ ಅಲ್ಲಿರುವಂತಹ ಇಂಪ್ಯಾಕ್ಟ್ ಅಂತ ನೋಡೋದಾದ್ರೆ ಗ್ಲೋಬಲ್ ಸೌತ್ ನಡಿಯಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಈ ಒಂದು ಮಾಡೆಲ್ ಅನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಥಿಯೋಪಿಯಾ ಆಗಿರ್ಬೋದು, ಕೀನ್ಯಾ ಆಗಿರ್ಬೋದು, ರವಾಂಡಾ ರಾಷ್ಟ್ರ ಆಗಿರ್ಬೋದು, ತಾಂಜೇನಿಯಾ ಎಲ್ಲ ರಾಷ್ಟ್ರಗಳು ಭಾರತದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಅನ್ನ ಸ್ಟಡಿ ಮಾಡ್ತಾ ಇರುವಂತದ್ದಾಗಿ ಗಮನಿಸಬಹುದು. ಕೆಲವು ಕಂಟ್ರೀಸ್ಗಳು ಇದನ್ನು ಯಾಕೆ ಪ್ರಿಫರ್ ಮಾಡ್ತಾ ಇದ್ದಾರೆ, ಇನ್ಫಾರ್ಮಲ್ ಎಕಾನಮಿಗೆ ಇದು ಸರಿಯಾದಂತಹ ಮಾಡೆಲ್ ಅಂತ ಹೇಳ್ಬೋದು. ಮೈಕ್ರೋ ಎಂಟರ್ಪ್ರೈಸಸ್ಗೆ ಇದು ಸಪೋರ್ಟ್ ಮಾಡ್ತಾ ಇದೆ. ಲೈವ್ಲಿಹುಡ್ ಡೈವರ್ಸಿಫಿಕೇಶನ್ ಅನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಈ ಒಂದು ಮಾಡೆಲ್ ಸಹಕಾರಿ ಆಗುತ್ತೆ. ಲೋಕಲ್ ಗವರ್ನೆನ್ಸ್ ಕೆಪಾಸಿಟಿನ ಎನ್ಹಾನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಈ ಒಂದು ಯೋಜನೆ ಸಹಕಾರಿ ಆಗಿದೆ. ಭಾರತದ ಒಂದು ಡೆವಲಪ್ಮೆಂಟಲ್ ಡಿಪ್ಲೊಮ್ಯಾಸಿ ಅಂತ ನೋಡಿದಾಗ ಅರ್ಲಿಯರ್ ಮಾಡೆಲ್ ನೋಡಿದಾಗ ನಾವು ಏಡನ್ನು ಒದಗಿಸ್ತಾ ಇದ್ವಿ, ಲೋನ್ ಅನ್ನು ಕೊಡ್ತಾ ಇದ್ವಿ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನು ಒದಗಿಸ್ತಾ ಇದ್ವಿ. ಆದರೆ ಹೊಸದಾಗಿರುವಂಥ ಈ ಒಂದು ಮಾಡೆಲ್ ಏನಿದೆ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ನ ಆಧಾರದ ಮೇಲೆ ಇಲ್ಲಿ ಲೋಕಲ್ ಕಮ್ಯುನಿಟಿಯನ್ನು ಎಂಪವರ್ ಮಾಡೋದು ಇಂಪಾರ್ಟೆಂಟ್. ಕಮ್ಯುನಿಟಿಗೆ ಯಾವ ರೀತಿ ಅಂತ ಡಿಮ್ಯಾಂಡ್ ಇದೆ ಅದರ ಆಧಾರದ ಮೇಲೆ ನಾವು ಮಾಡೆಲ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆಧಾರದ ಮೇಲೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಎಂಪವರ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು, ಇದರಿಂದ ನಮ್ಮ ಒಂದು ನಾಲೆಜನ್ನು ಸಹ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಇಲ್ಲಿ ಒಟ್ಟಾರೆಯಾಗಿ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಮಾಡೆಲ್ ಅನ್ನು ಕಾಣ್ತಾ ಇದ್ದೇವೆ. ಇನ್ಸ್ಟಿಟ್ಯೂಷನ್ ಐಡಿಯಾಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಹಂತದಲ್ಲಿ ಇದು ಸಹಕಾರಿ ಆಗ್ತಾ ಇರುವಂಥದ್ದು. ಸೌತ್ ಟು ಸೌತ್ ಕೋಆಪರೇಷನ್ ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ ನಾವು ಯಾವ ರೀತಿ ಅಂತ ಡೆವಲಪಿಂಗ್ ಮಾಡೆಲ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ, ನಾವು ಯಾವ ರೀತಿ ಅಂತ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳಿಗೂ ಸಹಕಾರಿ ಆಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಕಾಣಬಹುದು. ಹಾಗೂ ನಮ್ಮ ಒಂದು ಪಾಲಿಸಿ ನಡಿನಲ್ಲೂ ನಾವು ಈ ಒಂದು ಯೋಜನೆ ಹೆಚ್ಚು ಪ್ರಮೋಟ್ ಮಾಡಬೇಕು. ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಹೆಚ್ಚು ತರೋದ್ರ ಮುಖಾಂತರ, ಫೆಲೋಶಿಪ್ಸ್ಗಳನ್ನು ಒದಗಿಸೋದ್ರ ಮುಖಾಂತರ ಇಲ್ಲಿ ಭಾರತ ಕೇವಲ ಫಿನಾನ್ಸ್ ಮೇಲೆ ಅಷ್ಟೇ ಫೋಕಸ್ ಮಾಡೋದಲ್ಲ, ಆಸ್ ಅ ಡೋನರ್ ಆಗಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿ ಆ್ಯಕ್ಟ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ನ ಮುಖಾಂತರ ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು. ಹಾಗಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಆಗಿರ್ಬೋದು, ಸೌತ್ ಟು ಸೌತ್ ಕೋಆಪರೇಷನ್, ಕೆಪಾಸಿಟಿ ಬಿಲ್ಡಿಂಗ್ ಈ ರೀತಿಯಂಥ ಆಸ್ಪೆಕ್ಟ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ಇಶ್ಯೂನ ನಾವು ಕನೆಕ್ಟ್ ಮಾಡ್ಬೋದು.
ಇನ್ನು ಮುಂದಿನದಾಗಿ ಕ್ರೀಪಿಂಗ್ ರಿಸ್ಕ್ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಆಕರ್ ಡ್ಯೂ ಟು ನೆಗ್ಲೆಕ್ಟ್ ಆಫ್ ರಿಸ್ಕ್ಸ್ ಬಿಲ್ಟ್ ಅಪ್ ಓವರ್ ಟೈಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡಿನಲ್ಲಿ ಇಂಡಸ್ಟ್ರಿ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಇಂಡಸ್ಟ್ರಿಯಲ್ ಆಕ್ಸಿಡೆಂಟನ್ನು ಕಂಡಾಗ ಇದೊಂದು ಸಡನ್ ಇವೆಂಟ್ ಅಂತ ಅಲ್ಲ, ಇದೊಂದು ರಿಸ್ಕ್ ಅಕ್ಯುಮುಲೇಟೆಡ್ ಆಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ ಆಗಿರುವಂತಹ ನೆಗ್ಲಿಜೆನ್ಸಿ ಇಲ್ಲಿ ಆಗ್ತಾ ಇದೆ. ಕೇವಲ ಒಂದೇ ಒಂದು ಮಿಸ್ಟೇಕ್ನ ಮುಖಾಂತರ ನಾವು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಐಡಿಯಾವನ್ನು ಕಾಣ್ಬೋದು. ಫ್ರೀಕ್ವೆಂಟ್ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು ಆಗಲಿಕ್ಕೆ ಕಾರಣಗಳು ಏನಿರ್ಬೋದು? ಗ್ರ್ಯಾಜುವಲ್ ಆಗಿ ಒಂದು ರಿಸ್ಕ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಕಾರಣಗಳು ಏನಿರ್ಬೋದು? ಓವರ್ ಪ್ರೆಷರ್ ಆಗ್ತಕ್ಕಂಥ ಸಾಧ್ಯತೆಗಳು, ಪುವರ್ ಮೇಂಟೆನೆನ್ಸ್, ಕಾಲಕ್ಕೆ ನಾವು ಸರ್ವಿಸ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಂತ ಹೇಳ್ಬೋದು, ಕರೋಷನ್ ಆಕ್ಟಿವಿಟಿ ಆಗಿರ್ಬೋದು, ಸ್ಕೇಲಿಂಗ್ ಕಂಡೀಷನ್ ಆಗಿರ್ಬೋದು, ಕೆಲವು ಎಲಿಮೆಂಟ್ಸ್ಗಳು ಡೆಪಾಸಿಟ್ ಆಗ್ತಾ ಹೋಗುವಂಥ ಹಂತದಲ್ಲೂ ಸಹ ಇಂಡಸ್ಟ್ರಿಯಲ್ಲಿರುವಂತಹ ಮಷಿನ್ಸ್ಗಳ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ವಾಟರ್ ಲೆವೆಲನ್ನು ಸಹ ನಾವು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳು, ಜಾಸ್ತಿ ಮಾಯ್ಶ್ಚರ್ ಇದ್ರೂ ಕೂಡ ಕರೋಷನ್ ಆಕ್ಟಿವಿಟೀಸ್ಗಳು ಆಗ್ತವೆ. ಹಾಗಾಗಿ ಒಂದು ರಿಸ್ಕ್ ಕ್ರಿಯೇಟ್ ಆಗಿದೆ ಲಾಂಗ್ ಟರ್ಮ್ನ ಕಂಡೀಷನ್ನ ಮುಖಾಂತರ. ಸ್ಮಾಲ್ ಮಿಸ್ಟೇಕ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಮೇಜರ್ ಡಿಸಾಸ್ಟರ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ತಾ ಇದ್ದೇವೆ. ಅನ್ಸೇಫ್ ಆಗಿರುವಂಥ ಆಪರೇಟಿಂಗ್ ಕಂಡೀಷನ್ಸನ್ನು ಕಾಣ್ಬೋದು. ಇವಾಗ ಕೆಲವೊಂದಿಷ್ಟು ಪ್ಲಾಂಟ್ಸ್ಗಳು ಏನಿದಾವಲ್ಲ ಫುಲ್ ಕೆಪಾಸಿಟಿ ಮುಖಾಂತರ ರನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಅನ್ಸ್ಟೇಬಲ್ ಆಗಿರುವಂಥ ಕಂಡೀಷನ್ಸ್ಗಳನ್ನು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಒಂದು ಥರ್ಮಲ್ ಪ್ರೆಷರ್ ಆಗಿರ್ಬೋದು ಅಥವಾ ಒಟ್ಟಾರೆಯಾಗಿರುವಂಥ ಪ್ರೆಷರು ಕ್ರಿಯೇಟ್ ಆಗುವಂಥ ಒಂದು ಇಂಬ್ಯಾಲೆನ್ಸನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೇವೆ. ವೀಕ್ ಆಗಿರುವಂಥ ಒಂದು ರೆಗ್ಯುಲೇಟರಿ ಕಂಡೀಷನನ್ನು ಕಾಣ್ಬೋದು. ಇವಾಗ ಒಂದು ಪ್ಲಾಂಟ್ಗಳಿಗೆ ಸರ್ಟಿಫಿಕೇಷನ್ ಕೊಟ್ಟಿರ್ತಾರಲ್ಲ, ಎಷ್ಟು ಮಟ್ಟಿಗೆ ಅವರು ಎಮಿಷನನ್ನು ಮಾಡ್ತಾರೆ, ಎಷ್ಟು ಮಟ್ಟಿಗೆ ಮೇಂಟೆನೆನ್ಸನ್ನು ಮಾಡ್ತಾರೆ ಅಂತ. ಎಲ್ಲ ಸರ್ಟಿಫಿಕೇಷನನ್ನು ನಾವು ನೋಡಿದಾಗ ಮ್ಯಾಕ್ಸಿಮಮ್ 1 ಇಯರ್ ತನೂ ಸಹ ಸರ್ಟಿಫೈಡ್ ಆಗಿರುವಂಥ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಅಂದರೆ ಒಂದು ಸರ್ಟಿಫಿಕೇಟ್ ವ್ಯಾಲಿಡಿಟಿ ಅಂತ ಬಂದಾಗ 1 ಇಯರ್ ಮಾತ್ರ ಇರುತ್ತೆ. ಆದರೆ ಪ್ರತಿ ಹಂತದಲ್ಲೂ ಚೇಂಜಸ್ಗಳಾಗ್ತಿರ್ತವೆ, ಡೈಲಿ ಬೇಸಿಸ್ ಮೇಲೂ ಸಹ ಚೇಂಜಸ್ ಆಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಈ ಒಂದು ಸರ್ಟಿಫಿಕೇಟ್ ಏನಿರುತ್ತಲ್ಲ ಪೇಪರಲ್ಲಿ ಮಾತ್ರ ಇರುತ್ತೆ, ಹೊರತಾಗಿ ನಾವು ರಿಯಲ್ ಟೈಮಲ್ಲಿ ಮಾನಿಟರಿಂಗ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಸೆಲ್ಫ್ ಸರ್ಟಿಫಿಕೇಷನು ಸಹ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸೆಲ್ಫ್ ಸರ್ಟಿಫಿಕೇಷನ್ ಇರೋದ್ರ ಮುಖಾಂತರನೂ ಸಹ ಸರಿಯಾಗಿ ಅವರು ನಿಗಾವನ್ನು ವಹಿಸದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿ, ಬಿಸ್ನೆಸ್ ಮಾಡುವಂಥ ಹಂತದಲ್ಲಿ ಯಾವುದೇ ರೀತಿಯಂಥ ಹರ್ಡಲ್ಸ್ಗಳು ಆಗಬಾರ್ದು, ಇಂಡಸ್ಟ್ರಿ ಗ್ರೋತ್ ಆಗಬೇಕು ಅಂತ ನಾವು ಅವರಿಗೆ ರಿಲೀಫನ್ನು ಕೊಡ್ತೇವೆ. ಈ ಒಂದು ಹಂತದಲ್ಲಿ ಸೆಲ್ಫ್ ಸರ್ಟಿಫಿಕೇಷನ್ನ ಪ್ರಿಫರ್ ಮಾಡುವಂಥ ಹಂತದಲ್ಲಿ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಸಹ ಕಡಿಮೆ ಆಗ್ತಾ ಬರುತ್ತೆ. ಥರ್ಡ್ ಪಾರ್ಟಿ ಮೇಲೆ ಅವರು ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ ವೆನ್ ಇಟ್ ಕಮ್ಸ್ ಟು ದಿ ಆಡಿಟಿಂಗ್ ಪಾರ್ಟ್. ಇವೆಲ್ಲವನ್ನು ನಾವು ನೋಡಿದಾಗ ಸೇಫ್ಟಿ ಒಂದು ಕನ್ಸರ್ನನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಹಾಗೂ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರು ಸಹ ತುಂಬ ಏಜ್ ಆಗ್ತಾ ಇದೆ. ಓಲ್ಡ್ ಪ್ಲಾಂಟ್ಸ್ಗಳು ಇರೋದ್ರಿಂದ ಇಂಡಸ್ಟ್ರಿಯಲ್ ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಆಗಿರ್ಬೋದು, ಲೋಡ್ ಜಾಸ್ತಿ ಇರುವಂಥ ಹಂತದಲ್ಲಿ ನಾವು ನೋಡಿದಾಗ ಒಂದು ಸರಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ನ ನಾವು ಕಾಣ್ತಾ ಇಲ್ಲ. ಅಂದರೆ ಓಲ್ಡ್ ಇದೆ ತುಂಬ, ಹಾಗಾಗಿ ಒಂದು ರಿನ್ಯೂವಲ್ನ ಅವಶ್ಯಕತೆ ಇದೆ ಅಂತ. ಲೇಬರ್ ವಲ್ನರಬಿಲಿಟಿಯನ್ನು ಸಹ ಕನೆಕ್ಟ್ ಮಾಡುವಂಥದ್ದಾದರೆ ಸರಿಯಾಗಿ ನಾವು ವರ್ಕರ್ಸ್ಗಳನ್ನು ಟ್ರೈನಿಂಗ್ ಮಾಡದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಪೂವರ್ ಟ್ರೈನಿಂಗ್ ಆಗಿರುವಂಥದ್ದಾಗಿರ್ಬೋದು, ಲ್ಯಾಂಗ್ವೇಜ್ ಬ್ಯಾರಿಯರನ್ನು ಗಮನ ಹರಿಸ್ಬೋದು, ಸೇಫ್ಟಿ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲದೆ ಇರುವಂಥದ್ದು. ಕೆಮಿಕಲ್ ರಿಸ್ಕ್ ಜಾಸ್ತಿ ಇರುತ್ತೆ. ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ನಡೆಯಲ್ಲಿ ಎಮರ್ಜೆನ್ಸಿ ಪ್ರೋಟೋಕಾಲನ್ನು ಫಾಲೋ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳು ಇರ್ತವೆ. ಇವುಗಳಿಗೆ ಸಂಬಂಧಿಸಿದಂಥ ಅವೇರ್ನೆಸ್ಸು ವರ್ಕರಲ್ಲಿ ಇರಬೇಕು, ಅದು ಸಹ ಇಲ್ಲದೆ ಇರುವಂಥ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಲೀಗಲ್ ಗ್ಯಾಪನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದಾದರೆ 2020ರ ಒಂದು ಕೋಡ್ ಏನಿದೆ, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಕೋಡಲ್ಲಿನೂ ಸಹ ಯಾವುದೇ ರೀತಿಯಾಗಿ ಕಾಂಟ್ರಾಕ್ಟರ್ ವರ್ಕರ್ಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಸಿಡೆಂಟ್ ಆದರೆ ಎಂಪ್ಲಾಯರ್ಗಳು ಲಯಬಿಲಿಟಿಯನ್ನು ತೋರಿಸುವಂತಿಲ್ಲ. ಅಂದರೆ ಅದಕ್ಕೆ ಸರಿಯಾಗಿ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿಲ್ಲ. ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನಾದರೂ ತೊಂದರೆ ಆದರೆ ಎಂಪ್ಲಾಯರ್ ಇಲ್ಲಿ ರೆಸ್ಪಾನ್ಸಿಬಲ್ ಇರದೇ ಇರೋದನ್ನು ಕಾಣ್ತಾ ಇದ್ದೇವೆ. ಕ್ಲಿಯರ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸು ಸಹ ಕೋಡ್ ನಡಿನಲ್ಲಿ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ರೀಸೆಂಟಾಗಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿರುವಂಥದ್ದನ್ನು ಕಾಣ್ಬೋದು ಛತ್ತೀಸ್ಗಢ ನಡಿನಲ್ಲಿ. ಹಾಗೂ ವಿಶಾಖಪಟ್ಟಣಂನಲ್ಲಿ ನಾವು ಗ್ಯಾಸ್ ಲೀಕ್ ಆಗಿರುವಂಥ ಇನ್ಸಿಡೆಂಟನ್ನು ಕಾಣ್ತಾ ಇದ್ದೇವೆ 2020ನಲ್ಲಿ. ಥರ್ಮಲ್ ಪ್ಲಾಂಟ್ ಬ್ಲಾಸ್ಟನ್ನು ಸಹ ನೇವೇಲಿನಲ್ಲಿ ಕಾಣ್ಬೋದು, 2020ನಲ್ಲಿ ಆಗಿದೆ ಇದು ಕೂಡ. ಹಾಗಾಗಿ ಇಲ್ಲೊಂದು ನೆಗ್ಲಿಜೆನ್ಸಿ ಆಗಿದೆ, ವೀಕ್ ಓವರ್ಸೆಟ್ ಆಗಿರ್ಬೋದು. ಹಾಗೂ ಅನ್ಸ್ಟೇಬಲ್ ಆಗಿರ್ತಕ್ಕಂಥ ಆಪರೇಷನ್ ಆಧಾರದ ಮೇಲೆ ನಾವು ಒಂದು ಪ್ಯಾಟರ್ನನ್ನು ಐಡೆಂಟಿಫೈ ಮಾಡ್ಬೋದು, ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿದೆ ಅಂತ. ಡೆಫಿನೆಟ್ಲಿ ಸ್ಟ್ರಕ್ಚರಲ್ ಇಶ್ಯೂವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರುವಂಥ ಹಂತದಲ್ಲಿ ಯಾರ ಮೇಲೆ ನಾವು ಪೆನಾಲ್ಟಿಯನ್ನು ಹಾಕ್ತಾ ಇದ್ದೇವೆ, ಅದರಲ್ಲೂ ಒಂದು ಆಕ್ಸಿಡೆಂಟ್ ಆಗಿರುವಂಥ ಹಂತದಲ್ಲಿ ಕಂಪೆನ್ಸೇಷನ್ನ ಸರಿಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಅನ್ನುವಂಥ ಆಸ್ಪೆಕ್ಟ್ ಆಗಿರ್ಬೋದು. ರಿಯಲ್ ಟೈಮ್ ಆಡಿಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕಂಟಿನ್ಯೂಸ್ ಆಗಿ ಈ ಒಂದು ಇಂಡಸ್ಟ್ರಿ ಸೆಕ್ಟರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮಾನಿಟರಿಂಗ್ ಮಾಡ್ತಾ ಬರಬೇಕು ಅಂತ. ಇದರಿಂದ ಒಂದು
ಒಂದು ಸೇಫ್ಟಿಯನ್ನು ಒದಗಿಸಲಿಕ್ಕೆ ಸಾಧ್ಯತೆ ಇದೆ. ಕಂಟಿನ್ಯೂಸ್ ಆಗಿರುವಂಥ ಸೇಫ್ಟಿ ಮಾನಿಟರಿಂಗ್ ಸಿಸ್ಟಮ್ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸಹ ಇಲ್ಲಿ ಯೂಸ್ ಮಾಡ್ಬೋದಲ್ವಾ. AI ಬೇಸ್ಡ್ ರಿಸ್ಕ್ ಡಿಟೆಕ್ಷನ್ನ ಮಾಡೋದ್ರ ಮುಖಾಂತರ, ಸ್ಟ್ರಾಂಗ್ ಆಗಿರುವಂಥ ಒಂದು ರೆಗ್ಯುಲೇಷನನ್ನು ಮಾಡೋದ್ರ ಮುಖಾಂತರ, ಇನ್ಸ್ಪೆಕ್ಷನ್ ಸರಿಯಾಗಿ ಮಾಡಬೇಕು. ಇದಾದ ನಂತರ ಒಂದು ಸರ್ಟಿಫಿಕೇಷನ್ನ ಒದಗಿಸ್ತಕ್ಕಂಥ ಹಂತದಲ್ಲಿ. ಹಾಗೂ ಲಯಬಿಲಿಟಿ ಅಂತ ಬಂದಾಗ ಎಂಪ್ಲಾಯರ್ ಮೇಲೆ ಕ್ಲಿಯರ್ ಆಗಿರುವಂಥ ಒಂದು ಲಯಬಿಲಿಟಿಯನ್ನು ಒದಗಿಸಬೇಕಾಗುತ್ತೆ. ಪೆನಾಲ್ಟೀಸ್ಗಳನ್ನು ಸ್ಟ್ರಾಂಗ್ ಆಗಿ ಒದಗಿಸೋದ್ರ ಮುಖಾಂತರ ಒಂದು ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ವರ್ಕರ್ಸ್ಗೆ ಸಂಬಂಧಪಟ್ಟಂಥ ಒಂದು ಸೇಫ್ಟಿ ಮೇಜರ್ಸನ್ನು ಸಹ ನಾವು ತೆಗೆದುಕೊಳ್ಬೇಕು. ವರ್ಕರ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳನ್ನು ನಾವು ನೋಡಿದ್ವಲ್ಲ, ಅವ್ರಿಗೆ ಸರಿಯಾದಂಥ ಒಂದು ಟ್ರೈನಿಂಗನ್ನು ಒದಗಿಸೋದ್ರ ಮುಖಾಂತರ, ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಿದಿಲ್ಲ ಅದನ್ನು ಸಹ ಒದಗಿಸೋದ್ರ ಮುಖಾಂತರ, ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ, ಸೊ ಅವರನ್ನು ಎಜುಕೇಟ್ ಮಾಡೋದ್ರ ಮುಖಾಂತರ ಸಹ ಸಾಕಷ್ಟು ಆಕ್ಸಿಡೆಂಟ್ಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಪ್ರೊಡಕ್ಷನ್ ಫಸ್ಟ್ ಅನ್ನುವಂಥ ಒಂದು ಕಲ್ಚರನ್ನು ನಾವು ಏನು ಫಾಲೋ ಮಾಡ್ತಾ ಇದ್ದೇವೆ, ಇದನ್ನು ಶಿಫ್ಟ್ ಮಾಡೋದ್ರ ಮುಖಾಂತರ ಸೇಫ್ಟಿ ಫಸ್ಟ್ ಅಪ್ರೋಚ್ ಅನ್ನುವಂಥದ್ದನ್ನು ಅಳವಡಿಸ್ಕೋಬೇಕಾಗಿದೆ ಅಂತ ಆಥರ್ ಅವರು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಕ್ಸಿಡೆಂಟ್ ಆಗುವಂಥ ಹಂತದಲ್ಲಿ ನಾವು ಡಿಸೈನ್ಡ್ ಆಗಿರುವಂಥ ಫೇಲ್ಯೂರ್ಸನ್ನು ಕಾಣ್ತಾ ಇದ್ದೇವೆ, ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಫೇಲ್ಯೂರನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಇನ್ಸ್ಟಿಟ್ಯೂಷನಲ್ ವೀಕ್ನೆಸ್ ಇದೆ. ಒಂದು ಇಂಡಸ್ಟ್ರೀಸ್ ಲೆವೆಲಲ್ಲಿ ಗ್ರೋತನ್ನು ನಾವು ಕಾಣಬೇಕು ಅನ್ನುವಂಥದ್ದಾದರೆ ಸ್ಟ್ರಾಂಗ್ ಆಗಿರುವಂಥ ಗವರ್ನೆನ್ಸನ್ನು ತೆಗೆದುಕೊಂಡು ಬರಬೇಕು. ವರ್ಕರ್ಗೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನ್ ಇರಬೇಕು ಹಾಗೂ ಸೇಫ್ಟಿ ಸಿಸ್ಟಮ್ ನಡೆಯಲ್ಲಿ ಪ್ರಿವೆಂಟಿವ್ ಆಗಿರುವಂತಹ ಮೇಜರ್ಸನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಸಂಬಂಧಪಟ್ಟಂತೆ ಕೇಳಿದರೆ, ಮೊದಲ ಸ್ಟೇಟ್ಮೆಂಟ್ ಅಡಿಯಲ್ಲಿ ಕಮ್ಯುನಿಟಿ ಬೇಸ್ಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸೆಂಟ್ರಲ್ ಟು ಇಟ್ಸ್ ಇಂಪ್ಲಿಮೆಂಟೇಷನ್. ಆಪ್ಷನ್ 2 ಇಟ್ ರಿಲೈಸ್ ಹೆವಿಲಿ ಆನ್ ಲಾರ್ಜ್ ಸ್ಕೇಲ್ ಕ್ಯಾಪಿಟಲ್ ಇಂಟೆನ್ಸಿವ್ ಇನ್ವೆಸ್ಟ್ಮೆಂಟ್ಸ್. ಆಪ್ಷನ್ 3 ಇಟ್ ಎಂಫಸಿಸ್ ವುಮನ್ಸ್ ಎಂಪವರ್ಮೆಂಟ್. ಈ 3 ಆಪ್ಷನ್ ಅಡಿಯಲ್ಲಿ ಯಾವ ಆಪ್ಷನ್ಸ್ಗಳು ಸರಿಯಾಗಿದ್ದಾವೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.